ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಜಾಬ್ ಸೆಂಟರ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಹೈಕೋರ್ಟ್ನಲ್ಲಿರುವ ಹುದ್ದೆಗಳು ಎಷ್ಟು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ರೀತಿ ಅಪ್ಲೈ ಮಾಡುವುದು ಹಾಗೂ ಎಷ್ಟು ಹುದ್ದೆಗಳಿವೆ, ಅಪ್ಲಿಕೇಶನ್ ಫೀಸ್ ಎಷ್ಟು, ವಿದ್ಯಾರ್ಥಿ ಎಷ್ಟು ಎಲ್ಲವನ್ನು ತಿಳಿಸಿಕೊಡ್ತೀನಿ. ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಒಳ್ಳೆಯದಾಗುತ್ತದೆ, ಅಪ್ಲಿಕೇಶನ್ ಹಾಕಲು ಸಹಾಯವಾಗುತ್ತದೆ. ಇಲ್ಲಿದೆ ನೋಡಿ ಸ್ನೇಹಿತರೆ, ಕರ್ನಾಟಕ ಉಚ್ಚ ನ್ಯಾಯಾಲಯ ಬೆಂಗಳೂರು ವಿವಿಧ ಗ್ರೂಪ್ ಡಿ ಹುದ್ದೆಗಳಿಗಾಗಿ ಅಭ್ಯರ್ಥಿಗಳ ನೇರ ನೇಮಕಾತಿ ನಡೆಯುತ್ತಿದೆ. ಹುದ್ದೆಗಳ ಹೆಸರು ಜವಾನ ಸ್ವೀಪರ್ ಹಾಗೂ ಮತ್ತು ಜವಾನ ಹೌಸ್ ಕೀಪಿಂಗ್ ಅಂತ ಇರುತ್ತದೆ. 3 ಹುದ್ದೆಗಳಿವೆ. ಒಟ್ಟು ಟೋಟಲ್ 3 ಹುದ್ದೆಗಳ ಹೆಸರಿವೆ. 8 ಹುದ್ದೆಗಳು ಟೋಟಲ್ ಇವೆ. ಈ ಕಚೇರಿಯ ಹಿಂದಿನ ಅಧಿಸೂಚನೆ ಗ್ರೂಪ್ ಡಿ ದಿನಾಂಕ 22 ಏಪ್ರಿಲ್ 2020 ಅನುಸಾರವಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿರುವ ಎಲ್ಲ ವಿದ್ಯಾರ್ಥಿಗಳು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಮತ್ತು ಶುಲ್ಕವನ್ನು ಪಾವತಿಸುವ ಅವಶ್ಯಕತೆ ಇರುವುದಿಲ್ಲ. ಅಭ್ಯರ್ಥಿಗಳು ಈ ಕೆಳಗಿನ ನಿರ್ದೇಶನಗಳನ್ನು ಪಾಲಿಸುವುದು. ಇಲ್ಲಿದೆ ನೋಡಿ ಸ್ನೇಹಿತರೆ, ಇಲ್ಲಿದೆ ನೋಡಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ನಂತರ ಲಿಂಕ್ ಓಪನ್ ಆಗುತ್ತದೆ. ಯಾವ ರೀತಿ ಅಪ್ಲೋಡ್ ಮಾಡಬೇಕೆಂದು ನಿಮಗೆ ತೋರಿಸಿಕೊಡುತ್ತೇನೆ. ಮೊದಲು ವಿದ್ಯಾರ್ಥಿ ಹಾಗೂ ಯಾವ ಹುದ್ದೆಗಳಿಗೆ ಎಷ್ಟು ಯಾವ ಕ್ಯಾಸ್ಟ್ ಮೇಲೆ ನಿಂತಿರುತ್ತದೆ ಅಂತ ನಿಮಗೆ ತಿಳಿಸಿಕೊಡುತ್ತೇನೆ. ನೋಡಿ, ಗ್ರೂಪ್ ಡಿ 3 ಹುದ್ದೆಗಳು ಇಲ್ಲಿವೆ ನೋಡಿ. ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಒಟ್ಟು 8 ಹುದ್ದೆಗಳಿವೆ. ಸಾಮಾನ್ಯ ಅಭ್ಯರ್ಥಿಗೆ 1, ಒಟ್ಟು ಟೋಟಲ್ 4 ಇರುತ್ತವೆ. ಮಹಿಳಾ ಅಭ್ಯರ್ಥಿಗಳಿಗೂ ಇರುತ್ತದೆ, ಗ್ರಾಮೀಣ ಅಭ್ಯರ್ಥಿಗಳಿಗೂ ಇರುತ್ತದೆ, ಅಂಗವಿಕಲ ಅಭ್ಯರ್ಥಿಗಳಿಗೂ ಇರುತ್ತದೆ. ಒಟ್ಟು ಸುಮಾರು 4 ಹುದ್ದೆಗಳಾಗಿವೆ. ಪರಿಶಿಷ್ಟ ಜಾತಿಯಲ್ಲಿ 1, ಇಲ್ಲಿದೆ ನೋಡಿ ಸ್ನೇಹಿತರೆ, ಪರಿಶಿಷ್ಟ ಜಾತಿಯಲ್ಲಿ 1 ಹಾಗೂ ಒಟ್ಟು ಸುಮಾರು 8 ಹುದ್ದೆಗಳಿವೆ. ಪ್ರವರ್ಗ 1, ಪ್ರವರ್ಗ 2, ಪ್ರವರ್ಗ 2 ಬಿ ಇದೆ ನೋಡಿ ಸ್ನೇಹಿತರೆ. ನಂತರ ಸಾಮಾನ್ಯ ಅಭ್ಯರ್ಥಿಗಳು 4ನೇ ಬಿಂದು ಬ್ಲೈಂಡ್ನೆಸ್ ಹಾಗೂ ಲೋ ವಿಷನ್ ಇರುವ ವಿದ್ಯಾರ್ಥಿಗಳು ಸಹ ಅಪ್ಲಿಕೇಶನ್ ಹಾಕಬಹುದು. ಒಟ್ಟು ಇನ್ನು ವೇತನ ಶ್ರೇಣಿ ನೋಡುವುದಾದರೆ 19,000ದಿಂದ 63,000ವರೆಗೂ ಇರುತ್ತದೆ. ನೇಮಕಾತಿ ವಿಧಾನ ಯಾವ ರೀತಿ ಎಂದು ಇರುತ್ತದೆ ಇಲ್ಲಿದೆ ನೋಡಿ ಸ್ನೇಹಿತರೆ. ಈ PDF ಲಿಂಕ್ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಲಿಂಕ್ ಅಂತ. ನಾನು ನಿಮಗೆ ಲಿಂಕನ್ನು ಶೇರ್ ಮಾಡುತ್ತೀನಿ. ಕಾಲಕ್ಕೆ ತಕ್ಕ ತಿದ್ದುಪಡಿ ಮಾಡಲಾದ ಕರ್ನಾಟಕ ಉಚ್ಚ ನ್ಯಾಯಾಲಯದ ನಿಯಮಗಳ 1973ರಂದು ಮಾಡಿರುವ ಈ ಸೇವಾ ಷರತ್ತುಗಳನ್ನು ಅನ್ವಯಿಸುತ್ತದೆ. ಕಲ್ಯಾಣ ಕರ್ನಾಟಕ ನಿಯಮಗಳು ಅನ್ವಯಿಸುತ್ತವೆ. ಸುಮಾರು 29/1/2020ರಲ್ಲಿ ವಯೋಮಿತಿಯಲ್ಲಿ 5 ವರ್ಷಗಳ ಸಡಿಲಿಕೆ ಇರುತ್ತದೆ. 2001ರಿಂದ ಅಭ್ಯರ್ಥಿಗಳು ಯಾರು 2001ರಿಂದ ಹುಟ್ಟಿರ್ತಾರೋ ಅಂತಹ ಅಭ್ಯರ್ಥಿಗಳು ಎಲ್ಲರೂ ಅಪ್ಲೈ ಮಾಡಬಹುದು. ಸಾಮಾನ್ಯ ಅಭ್ಯರ್ಥಿಗಳ ವಯಸ್ಸು ಸುಮಾರು 40 ವರ್ಷಗಳಿರುತ್ತದೆ ಹಾಗೂ 2A 2B 3A 3B ವಿದ್ಯಾರ್ಥಿಗಳಿಗೆ 43 ವರ್ಷ ಹಾಗೂ ಪರಿಶಿಷ್ಟ ಪಂಗಡ ಅಂದರೆ SC ST ವಿದ್ಯಾರ್ಥಿಗಳು 45 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತದೆ. ಅರ್ಜಿ ಶುಲ್ಕ ನೋಡುವುದಾದರೆ 200 ರೂಪಾಯಿ ಇರುತ್ತದೆ. ಜನರಲ್ ಮೆರಿಟ್ ಇದ್ದವರಿಗೆ 200 ರೂಪಾಯಿ ಹಾಗೂ 2A 2B 3A 3B ಇರುವ ವಿದ್ಯಾರ್ಥಿಗಳಿಗೆ 200 ರೂಪಾಯಿ, SC ST ಇರುವ ವಿದ್ಯಾರ್ಥಿಗಳಿಗೆ 100 ರೂಪಾಯಿ ಇರುತ್ತದೆ. ನಂತರ ಎಕ್ಸಾಮ್ ಯಾವ ರೀತಿ ಇರುತ್ತದೆ ಅಂತ ಹೇಳುತ್ತೇನೆ ನೋಡಿ. ನೇರ ನೇಮಕಾತಿಯಲ್ಲಿ ಆಯ್ಕೆ ವಿಧಾನ ಇರುತ್ತದೆ ಸ್ನೇಹಿತರೆ. ಅರ್ಹತಾ ಅಭ್ಯರ್ಥಿಗಳು ಪಡೆದ ಒಟ್ಟು ಶೇಕಡಾ ಅಂಕಗಳ ಆಧಾರದ ಮೇಲೆ ಮಹಿಳಾ ಮೀಸಲಾತಿ, ಗ್ರಾಮೀಣ ಹಾಗೂ ಮಾಜಿ ಸೈನಿಕ ಇತರ ಒಳಗೊಂಡಿರುವಂತಹ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಹಿಂದುಳಿದ ವರ್ಗಗಳಿಗೆ ಸಂಬಂಧಿಸಿದಂತೆ ಕಾನೂನು ಪ್ರಕಾರ ಸರ್ಕಾರ ಹೊರಡಿಸಿದ ಆದೇಶವನ್ನು ಗಣನೆಗೆ ತೆಗೆದುಕೊಂಡು ಸಂದರ್ಶನಕ್ಕೆ ಆಯ್ಕೆಯಾದ ಅಭ್ಯರ್ಥಿಗಳ ಪಟ್ಟಿಯನ್ನು ಅರ್ಹತೆಯ ಆಧಾರದ ಮೇಲೆ ಸಿದ್ಧಪಡಿಸಲಾಗುವುದು. ಸಂದರ್ಶನಕ್ಕೆ ಅಂದರೆ ಇಂಟರ್ವ್ಯೂ ಇರುತ್ತದೆ ಸ್ನೇಹಿತರೆ. ಒಟ್ಟು ಸುಮಾರು 10 ಹುದ್ದೆಗಳು ಖಾಲಿ ಇವೆ. ಅದರಲ್ಲಿ ಖಾಲಿ ಹುದ್ದೆಗಳ ಪ್ರತಿಯೊಂದು ವರ್ಗದಲ್ಲಿನ ಅರ್ಹತೆಯ ಕ್ರಮದಲ್ಲಿ ಅಧಿಸೂಚಿಸಲಾದ ಒಟ್ಟು ಖಾಲಿ ಹುದ್ದೆಗಳು 10 ಪಟ್ಟು ಸಂಖ್ಯೆಗೆ ಸಮನಾಗಿರುವಂತೆ ಕರೆಯಲಾಗುವುದು. ಹಾಗೆ ಸಾಮಾನ್ಯ ಅರ್ಹತೆ ಭಾಗ ಬಿ ಇದು 2ನೇ ಭಾಗ ಇರುತ್ತದೆ. ಯಾವ ರೀತಿ ಇರುತ್ತದೆ ಎಂದು ಇಲ್ಲಿದೆ ನೋಡಿ ಸ್ನೇಹಿತರೆ. ಹಾಗೆ ಕಲ್ಯಾಣ ಕರ್ನಾಟಕ ಪ್ರದೇಶದಲ್ಲಿ ಇರುವ ಅಭ್ಯರ್ಥಿಗಳು ಸಹ ಅಪ್ಲೈ ಮಾಡಬಹುದು. ನಾನ್ HK ಹಾಗೂ HK ಹೈದರಾಬಾದ್ ಕರ್ನಾಟಕದಲ್ಲಿರುವ ವಿದ್ಯಾರ್ಥಿಗಳು ಸಹ ಅಪ್ಲೈ ಮಾಡಬಹುದು. SSLCಯನ್ನು ಹೊರತುಪಡಿಸಿ
ವಿದ್ಯಾರ್ಥಿಗಳು ಅಭ್ಯಾಸ ಹೊಂದಿಸಬೇಕು. ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕೆಂದು SSLC ಮಾರ್ಕಸ್ಗಳಲ್ಲಿರುವ ರಿಜಿಸ್ಟ್ರೇಷನ್ ನಂಬರನ್ನು ಹಾಕಿ, ನಂತರ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಹಾಗೂ ಯಾವ ವರ್ಷ ಎಕ್ಸಾಮ್ ಮುಗಿದಿದೆ ಅದನ್ನೆಲ್ಲ ಸರಿಯಾಗಿ ಹಾಕಿ ಅಪ್ಲೈ ಮಾಡಿ. ನಂತರ ನಿಮಗೆ ಅಪ್ಲೈ ಮಾಡುವುದೇ ಯಾವ ರೀತಿ ಅಂತ ಗೊತ್ತಾಗೋದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಮಾಡಿ ನಿಮಗೆ ತಿಳಿಸಿಕೊಡುತ್ತೇನೆ. ಯಾರೆಲ್ಲ ವಿಡಿಯೋ ನೋಡುತ್ತೀರಾ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಳು ನಿಮಗೆ ಬರುತ್ತವೆ.